ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಒಡೆದ ಮನೆಯಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ರಣರಂಗವಾಯಿತು. ಶನಿವಾರ ನಡೆದ ಕಾಂಗ್ರೆಸ್ ಸಭೆ. ಮಾಜಿ ಸಚಿವರು, ಉಚ್ಚಾಟಿತ ಕಾಂಗ್ರೆಸ್ ನಾಯಕನ ಬೆಂಬಲಿಗರ ನಡುವೆ ಶೀತಲ ಸಮರ. ಮನೆಯೊಂದು ಹಲವು ಬಾಗಿಲು ಎಂಬ ಸ್ಥಿತಿಯಲ್ಲಿ ಕಾಂಗ್ರೆಸ್. ಒಂದು ವಾರದ ಮಹಾಕಾಳಿ ಆಷಾಢ ಮಾಸದ ಉತ್ಸವಕ್ಕೆ ಅದ್ದೂರಿ ತೆರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ದೇವರ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ. ನಗರ ದೇವತೆ ಎಂದೇ ಖ್ಯಾತಿ ಪಡೆದ ಮಹಾಕಾಳಿ ಅಮ್ಮನವರ ಉತ್ಸವಕ್ಕೆ ವೈಭವದ ತೆರೆ. ಸರ್ಕಾರಿ ಜಮೀನು ಒತ್ತುವರಿಗೆ ವಿರುದ್ಧ ಪೊಲೀಸರಿಗೆ ದೂರು. ಚಿಂತಾಮಣಿ ತಾಲೂಕಿನ ಚಂಡ್ರಹಳ್ಳಿಯಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಆರೋಪ. ಪ್ರಶ್ನೆ ಮಾಡಿದವರಿಗೆ ಕೊಲೆ ಬೆದರಿಕೆ ಹಾಕಿದ ಖದೀಮರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಒಡೆದ ಮನೆಯಂತಾಗಿದೆ. ಮನೆಯೊಂದು ಹಲವು ಬಾಗಿಲು ಅಂತಾರಲ್ಲ, ಅದೇ ಸ್ಥಿತಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ಗೆ ಎದುರಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಶಾಸಕರ ಬಣ ಮತ್ತು ಇತರರು ಎಂಬ ಸ್ಥಿತಿ ಇದ್ದರೆ, ಹೊರಗೆ ಮಾಜಿ ಸಚಿವರು ಮತ್ತು ಉಚ್ಚಾಟಿತ ಕಾಂಗ್ರೆಸ್ ಮುಖಂಡರ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಈ ಎಲ್ಲಾ ಆಂತರಿಕ ಭಿನ್ನಾಭಿಪ್ರಾಯಗಳು ಶನಿವಾರ ನಡೆದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಬಹಿರಂಗವಾಗಿದೆ. ಹಾಗಾದರೆ ಅಲ್ಲಿ ನಡೆದಿದ್ದಾದರೂ ಏನು, ನೀವೇ ನೋಡಿ. ವೀಕ್ಷಕರೇ, ಕಾಣ್ತಾ ಇದೆಯಲ್ಲ, ರಂಪಾಟ ರಗಳೆ ಎಲ್ಲವೂ ಇದು ನಡೆದಿದ್ದು ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ. ಶನಿವಾರ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಕಾಂಗ್ರೆಸ್ನ ಆಂತರಿಕ ಕಲಹ ತಾರಕಕ್ಕೇರಿದೆ. ಇಬ್ಬರು ನಾಯಕರ ನಡುವಿನ ಆಂತರಿಕ ಕಲಹ ಬೀದಿಗೆ ಬಂದಿದೆ. ಅಷ್ಟೇ ಅಲ್ಲ, ಮನೆಯೊಂದು ಬಾಗಿಲು ಹಲವು ಅಂತಾರಲ್ಲ, ಅದೇ ಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ಗೆ ಒದಗಿ ಬಂದಿದ್ದು, ಒಂದೊಂದು ಕಡೆ ಒಂದು ರೀತಿಯ ಸಮಸ್ಯೆ ಎದುರಿಸಬೇಕಾಗಿದೆ. ಇಷ್ಟೆಲ್ಲ ರಾದ್ಧಾಂತ ನಡೆದಿದ್ದು ಚಿಂತಾಮಣಿ ಶಾಸಕರು ಹಾಗೂ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಮತ್ತು ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿದ್ದರಲ್ಲ ರಾಜೀವ್ ಗೌಡ ಅವರ ಬೆಂಬಲಿಗರ ನಡುವೆ ಈ ಕಿತ್ತಾಟ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರದಲ್ಲಿ ಈ ಇಬ್ಬರು ನಾಯಕರ ನಡುವೆ ಭಿನ್ನಮತ ಇದ್ದು, ಇದರ ಜೊತೆಗೆ ರಾಜಕೀಯ ವಿಚಾರಗಳು ಸೇರಿ ಅವು ನಿನ್ನೆ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಸ್ಫೋಟಗೊಂಡಿದೆ. ಪರಿಣಾಮ ಉಭಯ ನಾಯಕರ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದು ಸಭೆ ರಣರಂಗವಾಗಿ ಬದಲಾಗಿದೆ. ಇದರಿಂದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿಯೂ ಶಾಸಕರ ಬಣ ಮತ್ತು ಕಾಂಗ್ರೆಸ್ ಬಣ ಎಂದು 2 ಬಣಗಳಿವೆ. ಈ 2 ಬಣಗಳ ನಡುವೆ ಆಗಾಗ ಭಿನ್ನಮತ ಸ್ಫೋಟಗೊಳ್ಳುತ್ತಲೇ ಇದೆ. ಬಹಿರಂಗವಾಗಿಯೇ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡುವ ಮಟ್ಟಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕಾಂಗ್ರೆಸ್ನಲ್ಲಿ ಭಿನ್ನಮತ ತೀವ್ರವಾಗಿದೆ. ಈ ನಡುವೆ ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕರ ವಿವಾದ ಆಯ್ತಲ್ಲ, ಅದರ ನಂತರ ಶಾಸಕರ ಜೊತೆ ಕಾಂಗ್ರೆಸ್ ಮುಖಂಡರು ಯಾರಿದ್ದಾರೆ ಎಂದು ಹುಡುಕುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಜಿಲ್ಲಾ ಕೇಂದ್ರದಲ್ಲಿಯೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಸ್ಥಿತಿ ಇದೆ. ಇನ್ನು ಶಿಡ್ಲಘಟ್ಟದಲ್ಲಿ ಉಚ್ಚಾಟಿತ ನಾಯಕ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜಿನಪ್ಪ ನಡುವೆ ನಾಯಕತ್ವ ಮತ್ತು ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆಯುತ್ತಿದ್ದರೆ, ಗೌರಿಬಿದನೂರಲ್ಲಿ ಪಕ್ಷೇತರ ಶಾಸಕರಾಗಿ ಕಾಂಗ್ರೆಸ್ ಬೆಂಬಲಿಸಿರುವ ಪುಟ್ಟಸ್ವಾಮಿಗೌಡರು ಮತ್ತು ಮಾಜಿ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ ನಡುವೆ ಭಿನ್ನಮತ ತೀವ್ರವಾಗಿದೆ. ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಪ್ರತಿನಿತ್ಯ ನಡೆಯುತ್ತಲೇ ಇವೆ. ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ತೀವ್ರವಾಗಿದ್ದು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮಾತ್ರ ಈ ಸಮಸ್ಯೆ ಈವರೆಗೆ ಬಹಿರಂಗಗೊಂಡಿಲ್ಲ. ಈ ಹಿಂದೆ ಹಾಲಿ ಶಾಸಕ ಸುಬ್ಬಾರೆಡ್ಡಿ ಮತ್ತು ಮಾಜಿ ಶಾಸಕ ಎನ್ ಸಂಪಂಗಿ ನಡುವೆ ಪೈಪೋಟಿ ಇತ್ತಾದರೂ ಇದೀಗ ಸುಬ್ಬಾರೆಡ್ಡಿ ಮತ್ತು ಸಂಪಂಗಿಯವರು ಒಟ್ಟಾಗಿದ್ದು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಎಂಬ ಸಂದೇಶ ರವಾನಿಸಿದ್ದಾರೆ. ಹಾಗಾಗಿ ಪ್ರಸ್ತುತ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಆಂತರಿಕ ಕಲಹ ಮೇಲ್ನೋಟಕ್ಕೆ ಕಾಣುತ್ತಿಲ್ಲವಾದರೂ ಅದು ಚುನಾವಣೆ ವೇಳೆ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಪದೇ ಪದೇ ಸಾಬೀತಾಗುತ್ತಿದ್ದು, 2028ರ ಚುನಾವಣೆ ವೇಳೆಗೆ ಇದು ಯಾವ ರೀತಿಯ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕಳೆದ 1 ವಾರದ ಮಹಾಕಾಳಿ ಅಮ್ಮನವರ ಆಷಾಢ ಮಾಸದ ಉತ್ಸವಕ್ಕೆ ತೆರೆ ಬಿದ್ದಿದೆ. ಪ್ರತಿನಿತ್ಯ ಒಂದೊಂದು ದೇವರ ಕಲ್ಯಾಣೋತ್ಸವ, ಅಮ್ಮನವರಿಗೆ ವಿಶೇಷ ಅಲಂಕಾರ, ದೇವಾಲಯಕ್ಕೆ ಅದ್ದೂರಿ ಅಲಂಕಾರ, ವಿಶೇಷ ಪೂಜೆಗಳು ಕಳೆದ 1 ವಾರದಿಂದ ನಿರಂತರವಾಗಿ ನಡೆದಿದ್ದು, ಶನಿವಾರ ರಾತ್ರಿ ಅದ್ದೂರಿ ಪಲ್ಲಕ್ಕಿಗಳ ಮೆರವಣಿಗೆಯಿಂದ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಹಾಗಾದರೆ ಪಲ್ಲಕ್ಕಿಗಳ ಉತ್ಸವ ಹೇಗಿತ್ತು ನೋಡೋಣ ಬನ್ನಿ.
ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರ ಉತ್ಸವಕ್ಕೆ ತೆರೆ ಬಿದ್ದಿದೆ. ಒಂದು ವಾರದ ಕಾಲ ವಿವಿಧ ದೇವರ ಕಲ್ಯಾಣೋತ್ಸವಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮನೆ ಮಾಡಿದ್ದ ಸಂಭ್ರಮಕ್ಕೆ ತೆರೆ ಬಿದ್ದಿದ್ದು, ರಾತ್ರಿ ಅದ್ಧೂರಿಯಾಗಿ ಪಲ್ಲಕ್ಕಿಗಳ ಮೆರವಣಿಗೆ ನಡೆಯಿತು. ಚಿಕ್ಕಬಳ್ಳಾಪುರ ಮಹಾಕಾಳಿ ದೇವಾಲಯದಿಂದ ಶನಿವಾರ ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಮಹಾಕಾಳಿ ಅಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ, ಭೂನೀಳ ಸಮೇತ ಶ್ರೀನಿವಾಸ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ನಗರದ ಬಿಬಿ ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಆರಂಭವಾದ ಪಲ್ಲಕ್ಕಿಗಳ ಮೆರವಣಿಗೆ ಬಜಾರ್ ರಸ್ತೆ ಮೂಲಕ ಭುವನೇಶ್ವರಿ ವೃತ್ತಕ್ಕೆ ಬಂದು ಅಲ್ಲಿಂದ ಗಂಗಮ್ಮ ಗುಡಿ ರಸ್ತೆ ಮೂಲಕ ಮತ್ತೆ ಬಿಬಿ ರಸ್ತೆಗೆ ಸೇರಿ ನಗರವನ್ನು ಒಂದು ಪ್ರದಕ್ಷಿಣೆ ಹಾಕಲಾಯಿತು. ಈ ವೇಳೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಕಳೆದ ಒಂದು ವಾರದಿಂದ ದೇವರಿಗೆ ವಿಶೇಷ ಅಲಂಕಾರ, ಪೂಜೆಗಳ ಜೊತೆಗೆ ವಿವಿಧ ಬಗೆಯ ತಿಂಡಿಗಳ ಮೂಲಕ ಮನೆ ಮಾಡಿದ್ದ ಸಂಭ್ರಮಕ್ಕೆ ತೆರೆ ಎಳೆಯಲಾಯಿತು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ತಾಲೂಕಿನ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ 5 ಗುಂಟೆ ಜಮೀನು ಸರ್ಕಾರಿ ತೋಪು ಸರ್ಕಾರದ ವಶದಲ್ಲಿದೆ. ಈ ಜಮೀನಿನಲ್ಲಿ ಗ್ರಾಮದ ನರಸಿಂಹಪ್ಪ ಹಾಗೂ ಅವರ ಕುಟುಂಬಸ್ಥರು ಕೆಲ ವರ್ಷಗಳ ಹಿಂದೆ ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ. ಇದೇ ಜಮೀನಿನಲ್ಲಿ 1.2 ಎಕರೆ ಜಮೀನು ಕೆಇಬಿ ಇಲಾಖೆ ಸ್ವಾಧೀನಪಡಿಸಿಕೊಂಡು ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಹದ್ದುಬಸ್ತು ಸಹ ಮಾಡಿಕೊಂಡಿದೆ. ಸರ್ಕಾರಿ ಜಮೀನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಗ್ರಾಮದ ನರಸಿಂಹಪ್ಪ, ಮುರಳಿ ಹಾಗೂ ಕೃಷ್ಣಮ್ಮ ಮತ್ತಿತರರು ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿ ಮುಖಂಡರನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕವಾಗಿ ನಿಂದಿಸಿದ್ದಾರೆ. ಕಳೆದ 15 ದಿನಗಳಿಂದ ಗ್ರಾಮದ ಮುಖಂಡರನ್ನು ಹಾಗೂ ಅವರ ಕುಟುಂಬದವರನ್ನು ಸಿಕ್ಕ ಕಡೆ ಮಚ್ಚು ಹಾಗೂ ಲಾಂಗುಗಳಿಂದ ಬೆದರಿಸುವುದು, ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ನರಸಿಂಹಪ್ಪ ಅವರ ಮಗ ಮುರಳಿ ಎಂಬುವರು ಗಾಂಜಾ ಸೇವಿಸಿ ಸಾರ್ವಜನಿಕವಾಗಿ ಇತರೆ ಸಮುದಾಯದವರ ಮೇಲೆ ಜಗಳವಾಡಿ ಜಾತಿ ನಿಂದನೆ ಮಾಡಿ ಪ್ರಾಣ ತೆಗೆಯುವುದಾಗಿ ಹೆದರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿನಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕದಡುತ್ತಿರುವ ನರಸಿಂಹಪ್ಪ, ಮುರಳಿ ಮತ್ತು ಕೃಷ್ಣಮ್ಮ ಅವರ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಆಟಾಟೋಪವನ್ನು ಮಟ್ಟ ಹಾಕಿ ಗ್ರಾಮದ ಶಾಂತಿಯನ್ನು ಕಾಪಾಡಬೇಕಾಗಿ ಗ್ರಾಮದ ನೂರಾರು ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಮ್ಮ ಚಿಂತಾಮಣಿ ತಾಲೂಕು ಚಾಂಡ್ರಹಳ್ಳಿ ಉಪ್ಪುಪೇಟೆ ಪಂಚಾಯಿತಿ ನಮ್ಮೂರಲ್ಲಿ ಕೆಬಿಗೆ ಹೋಗಿದೆ ಜಮೀನು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದರೋಡಿ ಮಾಡೋಕ್ಕೆ ಬಂದವರು. ಅವರು ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ನಮಗೆ ಏನಾದರೂ ಇದು ಕೊಡಬೇಕು, ನಮಗೆ ರಕ್ಷಣೆ ಕೊಡಬೇಕು ನೀವು. ಅಪ್ಪ ನರಸಿಂಹಪ್ಪ ಮಗ ಹೆಸರೇನೋ ಗೊತ್ತಿಲ್ಲ, ಮುರಳಿ ಅಂತ. ಏನು ವಿಚಾರಕ್ಕೆ? ಅದೇ ಕೆಬಿ ಅವ್ರು ತಗೊಂಡವ್ರೆ ಜಮೀನು ಅಂತ. ಅದು ಸರ್ಕಾರ ಜಮೀನು, ಅದು ಸರ್ಕಾರ ಜಮೀನು. ಅವ್ರು ಬಂದು ಕೆಬಿ ಕಟ್ಟಕ್ಕೆ ಇದು ಮಾಡ್ತಾವ್ರೆ. ಅವರು ನಮ್ಮದು ಅಂತೇಳಿ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಕೆಬಿ ಅವ್ರಿಗೆ. ಹಂಗಂತೇಳಿ ನಮ್ಮ ಮೇಲೆ ದರೋಡಿ ಮಾಡೋಕ್ಕೆ ಬಂದವರು. ಒಕ್ಕಲಿಗರೆಲ್ಲ ಊರೆಲ್ಲ ಸಾಪಿಸ್ತಾವ್ರಿ. ಎಲ್ಲಿಗಂದ್ರೆ ಅಲ್ಲಿಗೆ ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ಕಲ್ಲೆತ್ಕೊಂಡು ಮುಚ್ಚೆತ್ಕೊಂಡು ತಿರುಗ್ತಾವ್ರೆ. ನಮಗೆ ನೀವು ಇದು ಕೊಡ್ಬೇಕು, ನಮಗೆ ರಕ್ಷಣೆ ಮಾಡಿಕೊಡ್ಬೇಕು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್
GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಉಚಿತ ಚಿಕಿತ್ಸೆ ಮೂಲಕ ಆರೋಗ್ಯ ಸುಧಾರಿಸುತ್ತಿರುವ ಮತ್ತು ಸರ್ಕಾರಿ ಶಾಲೆಗಳಿಗೆ ಬಿಸಿಯೂಟದ ಮೂಲಕ ಹಸಿವು ನೀಗಿಸುತ್ತಿರುವ ಶ್ರೀ ಮಧುಸೂದನ ಸಾಯಿ ಅವರ 47ನೇ ಜನ್ಮದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಅವರ ಅಭಿಮಾನಿಗಳು ಇಂದು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಈ ದಿನ 47ನೇ ಹುಟ್ಟುಹಬ್ಬ ಶ್ರೀ ಮಧುಸೂದನ್ ಸಾಯಿಬಾಬಾ ಅವ್ರ ಬಗ್ಗೆ ಸೇವೆ ಎಂದರೆ ಕೇವಲ ಸೇವೆಗೆ ಮಾತ್ರ ಸೀಮಿತ. ಆಧ್ಯಾತ್ಮಿಕತೆಯ ಜೊತೆಗೆ ಸೇವೆ ಮಾಡಿ ದೇಹದ ತ್ಯಾಗದ ನಂತರವೂ ಅಜರಾಮರವಾದ ಮಹನೀಯರು ಪುಟ್ಟಪರ್ತಿಯ ಶ್ರೀ ಸತ್ಯಸಾಯಿ ಬಾಬಾರವರು. ಅದೇ ಮಾರ್ಗದಲ್ಲಿ ಸಾಗುತ್ತಿರುವ ಮಧುಸೂದನ ಸಾಯಿ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವ ಮೂಲಕ ಆರೋಗ್ಯ ಕಾಪಾಡುತ್ತಿದ್ದಾರೆ. ಅಲ್ಲದೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಸಂಪೂರ್ಣ ಉಚಿತವಾಗಿದ್ದು ಇಲ್ಲಿನ ವೈದ್ಯಕೀಯ ಕಾಲೇಜಿನ ವಿಶೇಷತೆಯೇ ಉಚಿತವಾಗಿದೆ. ಅನ್ನದಾಸೋಹ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಸೇರಿದಂತೆ ಇತರ ಸೇವೆಗಳ ಮೂಲಕ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿಯೇ ಖ್ಯಾತಿ ಪಡೆದಿರುವ ಶ್ರೀ ಮಧುಸೂದನ ಸಾಯಿ ಅವರ ಜನ್ಮದಿನದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರ ರಾಮೋಸ್ ಫರ್ನಿಚರ್ ಮಾಲೀಕ ರಾಮು, ನಗರಸಭೆ ಮಾಜಿ ಅಧ್ಯಕ್ಷ KV ಮಂಜುನಾಥ್, ಮೊಬೈಲ್ ಬಾಬು, ಅನು ಆನಂದ್ ಸೇರಿದಂತೆ ಇತರರು ಸೇರಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಅನು ಆನಂದ್ ಮಧುಸೂದನ ಸಾಯಿ ಅವರ ಸೇವೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಮಧುಸೂದನ್ ಸಾಯಿ ಅವರು ಇಡೀ ರಾಷ್ಟ್ರದಲ್ಲೇ ಏಕೈಕ ಆಸ್ಪತ್ರೆ ಅಂದರೆ ಕ್ಯಾಶ್ಲೆಸ್ ಆಸ್ಪತ್ರೆ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ ಏಕೈಕ ಆಸ್ಪತ್ರೆ. ಈ ಆಸ್ಪತ್ರೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ, ಇಡೀ ದೇಶಾಂತರದಿಂದ ಎಲ್ಲ ರೀತಿಯ ಒಂದು ಉಚಿತ ಆರೋಗ್ಯವನ್ನು ಪಡಿತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದು ಇವತ್ತು ಎಷ್ಟೋ ಕೋಟ್ಯಾಂತರ ರೂಪಾಯಿ ಜನ ಎಷ್ಟೋ ಕೋಟ್ಯಾಂತರ ರೂಪಾಯಿ ಇವತ್ತು ಹಣ ಉಳಿತಾಯ ಆಗ್ತದೆ. ಜನರಿಗೆ, ಬಡಬಗ್ಗರಿಗೆ ಇವತ್ತು ಇಷ್ಟೊಂದು ಹಣ ಉಳಿತಾಯ ಆಗುತ್ತದೆ. ಇವತ್ತು ಕಾರ್ಡ್ ತಗೊಳೋದ್ರೂ ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಪ್ರತಿಯೊಬ್ಬರಿಗೂ ಹಣ ವಸೂಲಿ ಮಾಡ್ತಾರೆ. ಆದರೆ ಇವತ್ತು ಕ್ಯಾಶ್ಲೆಸ್ ಆಸ್ಪತ್ರೆ ಅಂದರೆ ಸತ್ಯಸಾಯಿ ಬಾಬಾ ಅವರ ಏಕೈಕ ಆಸ್ಪತ್ರೆ ಅಂದರೆ ಮಧುಸೂದನ್ ಸಾಯಿಯವರು ಆ ಭಗವಂತ ಆಯುಷ್ಯ, ಆರೋಗ್ಯ, ಸಂತೋಷ, ನೆಮ್ಮದಿ ಕೊಟ್ಟು ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ DNA ಮಂಜು ಅವರು ಸುಮಾರು 4 ವರ್ಷಗಳ ಕಾಲದಿಂದ ಒಂದು ಮಧುಸೂದನ್ ಸಾಯಿಯವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಇಲ್ಲಿ ಪ್ರತಿ ವರ್ಷನೂ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಿರ್ತಾರೆ. ಅವರು ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸ್ನೇಹಿತರು ವಂದನೆಗಳು. ಚಿಂತಾಮಣಿ ನಗರದ KGN ಲೇಔಟ್ NNT ಹಿಂಭಾಗದಲ್ಲಿ ಕೆಲ ಡೆವಲಪರ್ಸ್ ಸಾರ್ವಜನಿಕ ರಸ್ತೆಯನ್ನು ಕೆಡವಿ ಹಾಕಿ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದರು. ಚಿಂತಾಮಣಿ ನಗರದ KGN ಲೇಔಟ್ NNT ಹಿಂಭಾಗದಲ್ಲಿ ಕೆಲ ಡೆವಲಪರ್ಸ್ ಸಾರ್ವಜನಿಕ ರಸ್ತೆಯನ್ನು ಕಿಡುವಿ ಹಾಕಿ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ KGN ಬಡಾವಣೆ ನಿವಾಸಿಗಳು ಮಾತನಾಡಿ, ಈ ರಸ್ತೆಯಲ್ಲಿ 50 ಕುಟುಂಬಸ್ಥರು ವಾಸವಾಗಿದ್ದು ಇಲ್ಲಿನ ಮನೆಗಳಿಗೆ ಹೋಗಬೇಕಾದರೆ NNT ಮುಖ್ಯ ರಸ್ತೆಯಿಂದ ಗಣೇಶ್ ನಗರದ ರಸ್ತೆಯ ಸಂಪರ್ಕದವರೆಗೂ CC ರಸ್ತೆ ಇರುತ್ತದೆ. ಸದರಿ CC ರಸ್ತೆಯ ಮುಖಾಂತರ ನಾವು ಸುಮಾರು ವರ್ಷಗಳಿಂದ ನಮ್ಮ ಮನೆಗಳಿಗೆ ಹೋಗಿ ಬರುತ್ತಿರುತ್ತೇವೆ. ಸದರಿ ರಸ್ತೆಯೊಳಗೆ ಭಕ್ತರಹಳ್ಳಿ, ಅರಸೀಕೆರೆ ನೀರಿನ ಪೈಪ್ಲೈನ್, ನಗರಸಭೆಯ ಒಳಚರಂಡಿ ಡೆಲ್ಟಾ ಯೋಜನೆಯಡಿ ಕುಡಿಯುವ ನೀರಿನ ಸಂಪರ್ಕ ಚರಂಡಿ ಇದೆ. ಆದರೆ ಈಗ ಸಾರ್ವಜನಿಕ ರಸ್ತೆಯನ್ನು ಚಾಂದ್ ಪಾಷಾ ಮತ್ತು ಈತನ ತಮ್ಮ ಮೌಲಾ ಒತ್ತುವರಿ ಮಾಡಿಕೊಂಡು CC ರಸ್ತೆ ಅಗೆದು ನಾಶಪಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ ಬಡಾವಣೆ ನಿರ್ಮಾಣ ಮಾಡಿದ್ದು ಬಡಾವಣೆಯ ನಿವೇಶನಗಳನ್ನು ಮಾರಾಟ ಮಾಡಿದ ಸಮಯದಲ್ಲಿ ಖರೀದಿದಾರರಿಗೆ ಬಡಾವಣೆಗೆ ಹೋಗಿ ಬರಲು ಇದೇ ರಸ್ತೆ ಎಂದು ನಾವು ಓಡಾಡುವ ರಸ್ತೆಯನ್ನೇ ತೋರಿಸಿರುತ್ತಾರೆ. ಈಗ ಅದೇ ರಸ್ತೆಯನ್ನು ಧ್ವಂಸ ಮಾಡಿ ಒತ್ತುವರಿ ಮಾಡಿಕೊಂಡಿದ್ದಾರೆ.
ಈಗಾಗಲೇ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಅವರಿಗೂ ಇದರ ವಿರುದ್ಧ ಕ್ರಮ ಜರುಗಿಸಲು ನಿವಾಸಿಗಳು ಮನವಿ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಾವು ನಮ್ಮ ಮನೆಗಳಿಗೆ ಹೋಗಿ ಬರಲು ಅನುಕೂಲ ಮಾಡಿಕೊಡಬೇಕಾಗಿ ಇಲ್ಲಿನ ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಾವು KGN ಸ್ಕೂಲು ನಿವಾಸಿಗಳು, KGN ಹಿಂಭಾಗ ಇದೆಲ್ಲ. ಈಗ ನಾವು ನೋಡಿ 2013ರಲ್ಲಿ ಒಂದು ರೆವಿನ್ಯೂ ಲೇಔಟನ್ನು ಕೊಂಡ್ಕೊಂಡಿರ್ತೀವಿ. ರೆವಿನ್ಯೂ ಲೇಔಟಲ್ಲಿ ಸೈಟ್ಗಳನ್ನು ಕೊಂಡ್ಕೊಂಡಿರ್ತೀವಿ. ರಿಜಿಸ್ಟರ್ ಮಾಡಿಕೊಟ್ಟಿರೋದು ರಾಜಾಚಾರಿ ಅವರು ಅಂತ, ಡೆವಲಪ್ ಮಾಡಿ ಮಾರಿರೋದು ಚಾಂದ್ ಪಾಷಾ ಅಂತ. ಈಗ ಅವತ್ತು ನಮಗೆ ರಸ್ತೆ ಎಲ್ಲ ಪ್ಲಾನ್ ಎಲ್ಲ ಹೇಳಿದ್ದಾರೆ ನಮಗೆ. ಹೆಚ್ಚು ಕಾಪಿ ಇದೆ ನೋಡಿ. ಈಗ ಇದರಲ್ಲಿ 20 ಅಡಿ ರೋಡ್ ಇದೆ, NNT ರೋಡ್ಗೆ ಕನೆಕ್ಟಿವಿಟಿ ಇದೆ, NNT ರೋಡ್ಗೆ. ಸೊ ಈಗ ಏನು ಮಾಡಿದ್ದಾರೆ ಅಂದರೆ, ಈ ಅವರೇ ಬಂದು ಯಾರು ಡೆವಲಪ್ ಮಾಡಿದ್ರು ಸೈಟ್ ಲೇಔಟ್, ಅವರೇ ಬಂದುಬಿಟ್ಟು ಈಗ ಈ ರೋಡನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಈ ರೋಡ್ ಏನಪ್ಪ ಅಂದರೆ ಮುನ್ಸಿಪಲಿಂದ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ. ಅದರ ಜೊತೆಗೆ UGD ಕನೆಕ್ಷನ್ ಆಗಿದೆ. ಡೆಲ್ಟ್ ಯೋಜನೆ ಅಡಿ ಸುಮಾರು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಆಗಿದ್ದಂತಹ ಸುಧಾಕರ್ ರೆಡ್ಡಿ ಅವರು ಡೆಲ್ಟ್ ಯೋಜನೆ ಅಡಿಯಲ್ಲಿ 2 ಕೋಟಿ ಖರ್ಚು ಮಾಡಿ UGD ಕನೆಕ್ಷನ್ಸ್ ಎಲ್ಲ ಹಾಕ್ಸಿದ್ದಾರೆ ಇದರಲ್ಲಿ. ಅದರ ಜೊತೆಗೆ ಭಕ್ತರಲ್ಲಿ ಅರಸಿ ಕೆರೆದು ಎಷ್ಟೋ ಜನಕ್ಕೆ ನೀರು ಸಿಗುವಂತಹ ಯೋಜನೆ, ಆ ಪೈಪ್ಲೈನ್ ಕೂಡ ಹೋಗಿದೆ ಇದರಲ್ಲಿ. ಜೊತೆಗೆ ಮತ್ತೆ ಚರಂಡಿ ಕೂಡ ಆಗಿದೆ, ನೀವು ನೋಡ್ಬೋದು, ಎಲ್ಲ ಕೂಡ ಇದೆ ಇದರಲ್ಲಿ. ಈಗ ನಿನ್ನೆ ಹಠಾತ್ತಾಗಿ ಬಂದ್ಬಿಟ್ಟು ಆ ವ್ಯಕ್ತಿ ಅವತ್ತು ನಮ್ಗೆ ಈ ರಸ್ತೆ ತೋರಿಸಿದ್ದಾರೆ, ಲೇಔಟ್ ಪ್ಲಾನು ಇದೆ, ಎಲ್ಲ ಇದೆ. ಈಗ ಅವರೇ ಬಂದು ಇದನ್ನು ನಾಶ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಮಾಜಿ ಪ್ರಧಾನಿ ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಚೆನ್ನಮ್ಮನವರ ಬೆಂಬಲ ಅಪಾರ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ಚಿಂತಾಮಣಿ ನಗರ ಹೊರವಲಯದ GK ಭವನದಲ್ಲಿ ಆಯೋಜಿಸಿದ್ದ ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು. ಚಿಂತಾಮಣಿ ನಗರ ಹೊರವಲಯದ JK ಭವನದಲ್ಲಿ ಆಯೋಜಿಸಿದ್ದ ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ, ಚೆನ್ನಮ್ಮ ದೇವೇಗೌಡ ಅವರ ಸರಳತೆ, ಆದರ್ಶಗಳು ಹಾಗೂ HD ದೇವೇಗೌಡರ ಸುದೀರ್ಘ ರಾಜಕೀಯ ಜೀವನ ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಅವರು ನೀಡಿದ ಬೆಂಬಲವನ್ನು ಸ್ಮರಿಸಿದರು. HD ದೇವೇಗೌಡ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾಗಿದ್ದಾಗಲೂ ರಾಜಕೀಯದಲ್ಲಿ ಮೂಗು ತುರಿಸಿದವರಲ್ಲ. ಅಧಿಕಾರದ ಹಮ್ಮು ಬಿಮ್ಮು ತೋರಿಸದೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ತಾಯಿಯಾಗಿದ್ದರು ಎಂದರು. ಅಪಾರ ದೈವ ಭಕ್ತಿಯುಳ್ಳವರಾಗಿದ್ದರು. ದೇವೇಗೌಡರ ಬೆನ್ನೆಲುಬಾಗಿ ಮಕ್ಕಳನ್ನು ಸುಸಂಸ್ಕೃತರಾಗಿ ಬೆಳೆಸಿದರು. ರಾಜ್ಯದ ಎಲ್ಲ ಪಕ್ಷಗಳ ನಾಯಕರು ಗೌರವಿಸುವ ವ್ಯಕ್ತಿಯಾಗಿದ್ದರು. ದೇವೇಗೌಡರ ರಾಜಕೀಯ ಬೆಳವಣಿಗೆಗೂ ಚೆನ್ನಮ್ಮನವರ ಸಹಕಾರ ಕಾರಣವಾಗಿತ್ತು. ಮಾಜಿ ಪ್ರಧಾನಿಗಳ ಕುಟುಂಬದ ಜೊತೆಗಿನ ಹಳೆಯ ನೆನಪುಗಳು ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ, ನಗರಸಭೆಯ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ಮತ್ತಿತರರು ಮಾತನಾಡಿದರು. ಕಾರ್ಯಕರ್ತರು ಹಾಗೂ ಮುಖಂಡರು ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ಅವರ ತೀರ್ಮಾನಕ್ಕೆ ನಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅವರ ಕಾರ್ಯವೈಖರಿಯನ್ನು ಯಾಕಂದ್ರೆ ಮುಖ್ಯಮಂತ್ರಿ ಅವರು 3 ಗಂಟೆಗೆ ಅಲ್ಲಿ ಬಂದು 5 ಗಂಟೆಯವರೆಗೂ ಕೂಡ ಅಲ್ಲಿದ್ದು ಅಂತ್ಯ ಸಂಸ್ಕಾರದ ಸರ್ಕಾರಿ ಗೌರವಗಳನ್ನು ಪೂರ್ಣಗಳ ಬಾಯಿಗೆ ಅರ್ಪಿಸಿ ಅವರು ಹೋದ್ರು. ನನಗಂತೂ ಬಹಳ ಖುಷಿ ಆಯ್ತು. ಚೆನ್ನಮ್ಮ ಅಜ್ಜಿಯವರ ಏನು 72 ವರ್ಷ ದೇವೇಗೌಡರ ಕುಟುಂಬಕ್ಕೆ ಸಲ್ಲಿಸಿರ್ತಕ್ಕಂಥ ಗೌರವಕ್ಕೆ ನಿಜವಾಗ್ಲೂ ಕೂಡ ಸಾರ್ಥಕ ಆಯಿತು. ಅಜ್ಜಿಯ ಅವತ್ತು ನನ್ನ ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ, ಇಡೀ ದೇಶದ ಒಂದು ಆದರ್ಶ ಮಹಿಳೆ ಅನ್ನುವಂಥ ಮಾತನ್ನು ಕೂಡ ನನ್ನ ಮಾಧ್ಯಮಗಳೆಲ್ಲ ತಿಳಿಸಿದೆ. ಇವತ್ತು ದೇಶದಲ್ಲಿ ಯಾಕಂದ್ರೆ ಈ ಸಣ್ಣ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ನಗರಸಭೆ ಸದಸ್ಯರಾದ್ರೆ, ತಾಲೂಕು ಪಂಚಾಯತಿ ಸದಸ್ಯರಾದ್ರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರೆ, ಶಾಸಕರಾದ್ರೆ, ಮಂತ್ರಿಗಳಾದ್ರೆ, ಲೋಕಸಭಾ ಸದಸ್ಯರಾದ್ರೆ, ಇಷ್ಟೆಲ್ಲ ಅಧಿಕಾರ ಎಷ್ಟಿರುತ್ತೆ, ಯಾವ ರೀತಿ ಪ್ರೌಢ ಆಗಿರ್ತಾರೆ. ಒಂದು ದಿನ, ಒಂದು ಕ್ಷಣ ಯಜಮಾನರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ.
ಅವರು ಮಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಚೆನ್ನಮ್ಮ ಅಜ್ಜಿ ಅವರು ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲೆಲ್ಲ ಇಡೀ ದೇಶಕ್ಕೆ ಒಂದು ಆದರ್ಶ ಮಹಿಳೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೋಬೇಕು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಯಾವುದೇ ಮಕ್ಕಳಿಗೆ ಶಿಕ್ಷಣ ಎಂಬುದು ಅತಿ ಮುಖ್ಯ ವಿಚಾರ. ಅದೇ ಶಿಕ್ಷಣ ಪಡೆಯುವ ಶಾಲೆಯಲ್ಲಿ ಉತ್ತಮ ವಾತಾವರಣ ಇದ್ದರೆ ಮಾತ್ರ ಮಕ್ಕಳು ಕಲಿಯಲು ಸಹಕಾರಿಯಾಗುವ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯವಾಗಲಿದೆ. ಇಂತಹ ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ಚಿಕ್ಕಬಳ್ಳಾಪುರದ ಆಕಾಶ್ ಕಾಲೇಜು ಯಶಸ್ವಿಯಾಗಿದ್ದು, ಇಂದು ಆಕಾಶ್ PU ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ. ಇಲ್ಲಿನ ಹಿರಿಯ ಶಿಕ್ಷಕ ವಿ ಆಂಜಿನಪ್ಪ ಅವರು ತಮ್ಮ ಸುದೀರ್ಘ ಶಿಕ್ಷಕ ಸೇವೆಯ ಮೂಲಕ ಅಪಾರ ಶಿಷ್ಯವೃಂದ ಹೊಂದಿದ್ದಾರೆ. ಸುಮಾರು 33 ವರ್ಷಗಳ ಶಿಕ್ಷಕ ಸೇವೆ ಸಲ್ಲಿಸಿರುವ ಆಂಜಿನಪ್ಪ ಅವರು ಸುಮಾರು 23 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನ ನೀಡಿದ್ದಾರೆ. ಅವರಿಂದ ವಿದ್ಯಾಭ್ಯಾಸ ಪಡೆದ ಹಳೆ ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ತಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ವಿಶೇಷ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿ ಆಂಜಿನಪ್ಪ ಸರ್ ಅವರಿಗೆ ಗೌರವಪೂರ್ವಕ ಬೀಳ್ಕೊಡುಗೆ ನೀಡಿದರು. ಸುಮಾರು 25 ವರ್ಷಗಳ ಹಿಂದೆ ಆಂಜಿನಪ್ಪ ಸರ್ ಹೆಗ್ಗನಹಳ್ಳಿ ಗ್ರಾಮಕ್ಕೆ ಬಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅವರ ಗರಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕರು ಇಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂತಹ ಗುರುಗಳಿಗೆ ಗೌರವ ಸಲ್ಲಿಸುವ ಅವಕಾಶ ನಮಗೆ ದೊರೆತಿರುವುದು ನಿಜಕ್ಕೂ ಪುಣ್ಯ ಎಂದು ಹಳೆ ವಿದ್ಯಾರ್ಥಿ ವಕೀಲ ಭೈರೇಗೌಡ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು. 2015-16ನೇ ಬ್ಯಾಚ್ನಲ್ಲಿ ಆಂಜಿನಪ್ಪ ಸರ್ ಅವರಿಂದ ವಿದ್ಯಾಭ್ಯಾಸ ಮಾಡಿದ್ದೇನೆ. ಸುಮಾರು 11 ವರ್ಷ ಕಳೆದರೂ ನಮಗೆ ಅಕ್ಷರ ಕಲಿಸಿದ ಗುರುಗಳ ಮೇಲಿನ ಗೌರವ ಮತ್ತು ಪ್ರೀತಿ ಇಂದಿಗೂ ಹಾಗೆಯೇ ಇದೆ. ಈ ಕಾರ್ಯಕ್ರಮವೇ ಅದಕ್ಕೆ ಸಾಕ್ಷಿ. ಸರ್ ಅವರು ನಿವೃತ್ತಿಯಾಗಬಹುದು, ಆದರೆ ನಮ್ಮ ಹೃದಯದಿಂದ ಎಂದಿಗೂ ನಿವೃತ್ತಿಯಾಗುವುದಿಲ್ಲ ಎಂದು ಪಲ್ಲವಿ ಭಾವುಕರಾಗಿ ಹೇಳಿದರು. ಒಬ್ಬ ಶಿಕ್ಷಕನ ನಿಜವಾದ ಸಾಧನೆ ಅವರು ಬೋಧಿಸಿದ ವಿದ್ಯಾರ್ಥಿಗಳ ಬದುಕಿನಲ್ಲಿ ಕಾಣಿಸುತ್ತದೆ. ಆಂಜಿನಪ್ಪ ಸರ್ ಅವರ ಸೇವೆಗೆ ಶಿಷ್ಯರ ಪ್ರೀತಿ, ಸಹೋದ್ಯೋಗಿಗಳ ಅಭಿನಂದನೆ ಹಾಗೂ ಸಮಾಜದ ಗೌರವ ಇವೆಲ್ಲವೂ ಸೇರಿ ಅವರ ಸುದೀರ್ಘ ಶಿಕ್ಷಕ ಸೇವೆಗೆ ಸಾರ್ಥಕ ವಿದಾಯವಾಯಿತು. ಈ ಬೀಳ್ಕೊಡುಗೆ ಸಮಾರಂಭವು ಕೇವಲ ನಿವೃತ್ತಿ ಕಾರ್ಯಕ್ರಮವಾಗಿರದೆ ಗುರು ಶಿಷ್ಯರ ನಡುವಿನ ಆತ್ಮೀಯ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು. ತಮ್ಮ ಬದುಕಿಗೆ ದಾರಿ ತೋರಿದ ನೆಚ್ಚಿನ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಹಳೆ ವಿದ್ಯಾರ್ಥಿಗಳು ಒಂದಾಗಿ ಸೇರಿ ಗೌರವ ಸಮರ್ಪಿಸಿದರು. ನಾನು 15-16 ಬ್ಯಾಚಲ್ಲಿ ಓದಿರೋದು. ಆಲ್ಮೋಸ್ಟ್ 10-11 ವರ್ಷ ಆಯಿತು. ಸೊ ಈಗಲೂ ನಮ್ಮ ಸರ್ ಮೇಲೆ ನಮ್ಗೆ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಗೌರವ ಇದೆ. ಅದಕ್ಕೆ ಸಾಕ್ಷಿ ಕಾರ್ಯಕ್ರಮ. ನಾವು 7th ಆದಮೇಲೆ ನಮಗೆ ಒಂದು ಕಾಲದಲ್ಲಿ ಸೆಟಪ್ ಮಾಡಿ ಕೊಡ್ತಾ ಇದ್ರು. ಇವಾಗ ನಾವೆಲ್ಲ ಸೇರಿ ನಮ್ಮ ಸರ್ಗೆ ಒಂದಿಷ್ಟು ಅದ್ದೂರಿಯ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನಮ್ಮ ಸರ್ ಯಾವಾಗಲೂ ಇವಾಗ ರಿಟೈರ್ಡ್ ಆಗಿ ಹೋಗ್ಬೋದು, ಬಟ್ ಶಾಶ್ವತ ಪ್ರವೃತ್ತಿಯಲ್ಲಿರ್ತಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಕಿಡಿಗೇಡಿಗಳಿಂದ ಹಲ್ಲೆ ಖಂಡಿಸಿ ಆಗಸ್ಟ್ 11ರಂದು ಗ್ರಾಮದಿಂದ ಟೇಕಲ್ ಪೊಲೀಸ್ ಠಾಣೆಯವರೆಗೂ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರುವುದಾಗಿ
ಸಮಿತಿ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಹೇಳಿದರು. ಕೋಲಾರ ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್, ಜಿಲ್ಲೆಯಲ್ಲಿ ದಲಿತರಿಗೆ ಸಿಗದ ಸ್ವಾತಂತ್ರ್ಯ ಘೋಷ ವಾಕ್ಯದಲ್ಲಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ದಲಿತರಿಗೆ ತಮ್ಮ ಹಕ್ಕುಗಳನ್ನು ಪಡೆಯಲು ಆಗುತ್ತಿಲ್ಲ. ದೇವಾಲಯಕ್ಕೆ ಪ್ರವೇಶ ಮಾಡಿದ್ದಾರೆಂದು ಮೇಲ್ಜಾತಿಯವ ರಾಮಕೃಷ್ಣಪ್ಪ ಕುಟುಂಬದವರು ಮತ್ತಿತರರು ಕ್ಷೇತ್ರನಹಳ್ಳಿ ಗ್ರಾಮದ ದಲಿತ ಯುವಕ ಸುದರ್ಶನ್ ಮೇಲೆ ರಕ್ತ ಬರುವಂತೆ ಹಲ್ಲೆ ನಡೆಸಿ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಸುದರ್ಶನ್ ಮೇಲೆ ಹಲ್ಲೆ ನಡೆದಿರುವ ವಿಡಿಯೋ ಸಾಕ್ಷಿ ಸಮೇತ ಟೇಕಲ್ ಪೊಲೀಸರಿಗೆ ದೂರು ನೀಡಲು ಹೋದರೆ ಅಲ್ಲಿನ ವೃತ್ತ ನಿರೀಕ್ಷಕರು ಓಂ ಪ್ರಕಾಶ್ ಗೌಡ ಪ್ರತಿ ದೂರನ್ನು ದಾಖಲಿಸಿ ರಾಜಿ ಮಾಡಿಕೊಳ್ಳಲು ತಿಳಿಸಿದ್ದಾರೆ. ಇದು ಎಷ್ಟು ಮಾತ್ರ ದಲಿತರಿಗೆ ನ್ಯಾಯ ಕೊಡಿಸುವ ಪರಿಪಾಠವಾಗಿದೆ. ದಲಿತರು ಸ್ವಾಭಿಮಾನಿಗಳು. ಯಾವುದೇ ರಾಜಿ ಪಂಚಾಯಿತಿ ಮಾಡಿಕೊಳ್ಳದೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಮೊದಲೇ ಆಗಸ್ಟ್ 11ರಂದು ದಲಿತರಿಗೆ ಎಲ್ಲಿದೆ ಸ್ವಾತಂತ್ರ್ಯ ಘೋಷವಾಕ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. 1ನೇ ತಾರೀಕು ನಾವು ಮಾಡ್ತಾ ಇರೋಂಥ ಹೋರಾಟ ಟೈಟ್ಲ್ ಏನಂದರೆ ಕೋಲಾರ ಜಿಲ್ಲೆಯಲ್ಲಿ ದಲಿತರಿಗೆ ಸಿಗದೇ ಇರೋಂತಹ ಸ್ವಾತಂತ್ರ್ಯ. ನಮ್ಮ ಹುಡುಗನ ಮೇಲೆ ಆಗಿರೋಂಥ FIR ಬಿ ರಿಪೋರ್ಟ್ ಆಗಬೇಕು. ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಇವತ್ತೇ. ಆಮೇಲೆ ಇಂಥ ಘಟನೆಗಳು ನಡೀದಿರಾ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ಆ್ಯಕ್ಷನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಬೇಕು. ಓಂ ಪ್ರಕಾಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯಿಸಿ ಕ್ಷೇತ್ರನಹಳ್ಳಿ ಗ್ರಾಮದಿಂದ ಟೇಕಲ್ ಪೊಲೀಸ್ ಠಾಣೆವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾ. ಆಮೇಲೆ ಕೇಸ್ ಆದರೂ ಕಂಪ್ಲೇಂಟ್ ಆದರೂ ಏನಾದರೂ ಮಾಡೇ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಗುರು ಪಾಠ ಮಾತ್ರ ಹೇಳುವುದಿಲ್ಲ, ಬದುಕನ್ನೇ ರೂಪಿಸುತ್ತಾನೆ ಎಂಬ ಮಾತಿಗೆ ಸಾಕ್ಷಿಯಾಗಿದ್ದಾರೆ. ಹಿರಿಯ ಶಿಕ್ಷಕ ವಿ ಆಂಜನಪ್ಪ 33 ವರ್ಷಗಳ ಸುದೀರ್ಘ ಶಿಕ್ಷಕ ಸೇವೆ, ಅದರಲ್ಲಿ ಸುಮಾರು 27 ವರ್ಷಗಳ ಕಾಲ ಹೆಗ್ಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಅಕ್ಷರದ ಬೆಳಕು ನೀಡಿದ ಶಿಕ್ಷಕ ಆಂಜನಪ್ಪ ಅವರಿಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾವುಕ ಬೀಳ್ಕೊಡುಗೆ ನೀಡಿದರು. ಯಾವುದೇ ಮಕ್ಕಳಿಗೆ ಶಿಕ್ಷಣ ಎಂಬುದು ಅತಿ ಮುಖ್ಯ ವಿಚಾರ. ಅದೇ ಶಿಕ್ಷಣ ಪಡೆಯುವ ಶಾಲೆಯಲ್ಲಿ ಉತ್ತಮ ವಾತಾವರಣ ಇದ್ದರೆ ಮಾತ್ರ ಮಕ್ಕಳು ಕಲಿಯಲು ಸಹಕಾರಿಯಾಗುವ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯವಾಗಲಿದೆ. ಇಂತಹ ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ಚಿಕ್ಕಬಳ್ಳಾಪುರ ಆಕಾಶ್ ಕಾಲೇಜ್ ಯಶಸ್ವಿಯಾಗಿದ್ದು, ಇಂದು ಆಕಾಶ್ PU ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಸಂಭ್ರಮ 13 ಹೆಸರಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಕಾಲೇಜು ಆಡಳಿತ ಮಂಡಳಿ ಅವರಿಗೆ ಮುಂದಿನ ಶೈಕ್ಷಣಿಕ ಪಯಣ, ಕಾಲೇಜಿನಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನೀತಿಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಆಡಳಿತ ಮಂಡಳಿ ಯಶಸ್ಸು ಕಂಡಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಉಪನ್ಯಾಸಕರು, ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಕಾಲೇಜು ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕ ಮಾತನಾಡಿ, ಮಕ್ಕಳ ಶಿಸ್ತು, ಕಾಲೇಜಿನಲ್ಲಿರುವ ಶೈಕ್ಷಣಿಕ ವಾತಾವರಣ ಸೇರಿದಂತೆ ಇತರ ವಿಚಾರಗಳು ಗಮನ ಸೆಳೆದರು. ಕಾಲೇಜು ಉತ್ತಮವಾಗಿದ್ದು ಮಕ್ಕಳ ವ್ಯಾಸಂಗಕ್ಕೆ ಸಹಕಾರಿಯಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಸಮಯ ಪಾಲನೆ ಕಲ್ಪಿಸುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ಎಂದರು. ಆಲ್ ಸಬ್ಜೆಕ್ಟ್ಸ್ ಆ ತರ ಟೀಚಿಂಗ್ ಸ್ಟಾಫ್ ನಾನು ನೆಕ್ಸ್ಟ್ ನೋಡ್ತಾ ಇರೋದು ಈ ಆಕಾಶ್ PU ಕಾಲೇಜಲ್ಲಿ. ಸ್ಟಡಿ ನಿಮ್ಮ ಟಾರ್ಗೆಟ್ ಎಲ್ಲಿಗಿರ್ಬೇಕು ಅಂತಂದ್ರೆ, ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ನಿಮ್ ಕಣ್ಣಿಂದ ಬರ್ತಾ ಇರೋ ಲೆಕ್ಚರರ್ಗೆ ನಿಮ್ ಕೈಗೆ 100 ತೆಗೆಸೋಷ್ಟು ಕೆಪಾಸಿಟಿ ಅವ್ರಿಗಿದೆ. 100 ತೆಗೆಯೋಷ್ಟು ಕೆಪಾಸಿಟಿ ನಿಮ್ಗಿದೆಯಾ? ಇದ್ದರೆ ಆ ಲೆಕ್ಚರರ್ ಹತ್ರ ಇರುವಂತಹ ಎಲ್ಲ ಜ್ಞಾನವನ್ನ ಇಮಿಡಿಯೇಟ್ ನೀವು ತಗೊಳ್ಬೇಕು. ಬಿ ಒಬಿಡಿಯಂಟ್, ಬಿ ಸಿನ್ಸಿಯರ್, ಬಿ ಡಿಸಿಪ್ಲಿನ್, then you will get 100 out of 100. It is possible. ಮುಂದಿನ ದಿವಸ ಮತ್ತೆ ನಿಮ್ಮ ಆಕಾಶ್ ಕಾಲೇಜ್ ಪ್ರೋಗ್ರಾಮ್ ಬರ್ತೀನಿ. 100 ಆಗಿರೋರ್ಗೆಲ್ಲ ನಾವೆಲ್ಲ ಸೇರಿ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ನೀವೇ ಇವತ್ತೇ ಎನ್ರೋಲ್ ಮಾಡ್ಕೋಬೇಕು. ಅಥವಾ ಭಗವಂತ ಒಳ್ಳೇದು ಮಾಡಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಕಾಲೇಜ್
ಸಬ್ಜೆಕ್ಟ್ನ ಚೂಸ್ ಮಾಡಿ. ವಿದ್ಯಾರ್ಥಿಗಳಾದವರಿಗೆ ಸಮಯ ಪ್ರಮುಖ ವಿಚಾರವಾಗಿದ್ದು, ಸಮಯ ವ್ಯರ್ಥ ಮಾಡದೆ ವ್ಯಾಸಂಗಕ್ಕೆ ಹೆಚ್ಚಿನ ಆಸಕ್ತಿ ತೋರಿದಾಗ ಮುಂದಿನ ಭವಿಷ್ಯ ಉತ್ತಮವಾಗಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಸಮಯ ಪಾಲನೆ ಮಾಡಲು ಮುಂದಾಗುವಂತೆ ಕರೆ ನೀಡಿದರು. ಸರ್, ಆಕಾಶ್ ಪದವಿ ಪೂರ್ವ ಕಾಲೇಜು. ಈ ಆಕಾಶ್ ಪದವಿ ಪೂರ್ವ ಕಾಲೇಜು ಸತತ 13 ವರ್ಷಗಳ ನಿರಂತರದಲ್ಲಿ ನಾವೇನು ಇವತ್ತು ಫ್ರೆಷರ್ಸ್ ಡೇ ಮಾಡ್ತೀವಿ, ಸಂಭ್ರಮ 13 ಕಾಲೇಜು ಸ್ಟಾರ್ಟ್ ಆಗಿ 13ನೇ ವರ್ಷ ಮಾಡ್ತಾ ಇದ್ದೀವಿ. ಮಕ್ಕಳು ಬಹಳ ಉತ್ಸಾಹದಿಂದ ತುಂಬ ಖುಷಿಯಾಗಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಸಾಂಸ್ಕೃತಿಕವಾಗಿ ನಾವು ಏನು ಪ್ರತಿ ವರ್ಷದಂತೆ ದ್ವಿತೀಯ PUC ಮಕ್ಕಳು ಪ್ರಥಮ PUC ಮಕ್ಕಳಿಗೆ ಒಂದು ವೆಲ್ಕಮ್ ಮಾಡೋ ಅಂಥ ಒಂದು ಪದ್ಧತಿಯಲ್ಲಿ ಅವರಿಗೆ ಅದ್ಧೂರಿಯಾಗಿ ನಾವು ಸ್ವಾಗತವನ್ನು ನಮ್ಮ ಕಾಲೇಜ್ಗೆ ಮಾಡ್ಕೊಂಡಿದ್ದೇವೆ ಸರ್. ಇವತ್ತಿನ ಪೀಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಉತ್ತೇಜನ ಕೊಡಬೇಕು ಅಂತ ಸರ್, ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋಂಥದ್ದು ಸೋಷಿಯಲ್ ಸರ್ವಿಸ್ಗೋಸ್ಕರ ಹುಟ್ಟಿರೋಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಆಕಾಶ್ ಪದವಿ ಪೂರ್ವ ಕಾಲೇಜ್ ಅನ್ನೋಂಥದ್ದು ಒಂದು ಮಹತ್ವಾಕಾಂಕ್ಷೆಯ ಕನಸಿದ ಕೂಸು, ಒಂದು ಮಗು ಇದ್ದಂಗೆ. ಈ ಟ್ರಸ್ಟಿನ ಅಡಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಒಳ್ಳೆ ಕ್ವಾಲಿಟಿ, ಧನಾತ್ಮಕವಾಗಿ ಒಳ್ಳೆಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಕ್ವಾಲಿಟಿ ಎಜುಕೇಷನ್ ಕೊಟ್ಟು, ಏನು ಗ್ರಾಮಾಂತರ ಪ್ರದೇಶದಿಂದ ಬಂದಿರೋಂಥ ಮಕ್ಕಳಾಗಿರ್ಬೋದು, ಆರ್ಥಿಕವಾಗಿ ಸಬಲರಾಗಿ ಕಷ್ಟ ಇರೋಂಥ ಸಂದರ್ಭದಲ್ಲಾಗಿರ್ಬೋದು, ಎಲ್ಲ ಜಾತಿ ಭೇದ ಧರ್ಮ ಇಲ್ಲದೆ ಈಕ್ವಾಲಿಟಿಯನ್ನು ಪ್ರೊವೈಡ್ ಮಾಡಿ ಹ್ಯುಮ್ಯಾನಿಟಿಯಿಂದ ಲಾಭದಾಯಕವಾಗಿ ನಡೆಸೋ ಅಂಥ ಕಾಲದಲ್ಲಿ ನಮ್ಮ ಆಕಾಶ್ PU ಕಾಲೇಜ್ ಅನ್ನೋಂಥದ್ದು ಮಕ್ಕಳ ಏಳಿಗೆಗಾಗಿ ಲಾಭ ಬಂದರೂ ಬರದೇ ಇದ್ದರೂ ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ನಿಂತು ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟು ಅವರಿಗೆ ಜೀವನಕ್ಕೆ ಒಂದು ರೂಪುರೇಷವನ್ನು ಮಾಡೋಂಥ ನಮ್ಮ ಆಕಾಶ್ PU ಕಾಲೇಜು ಮುಂದೆ ಹೆಜ್ಜೆ ಇರುತ್ತೆ ಅಂತ ಹೇಳ್ತೀನಿ ಸರ್. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಮಾರ್ಜೇನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಬೇಕೆಂದು ರೈತರು ಮನವಿ ಮಾಡಿದರು. ಅವರು ಬರೋದು ಏಟ್ಲಿಕ್ಕವಾಗ ಹೋಗ್ರಿ ಕೆಲಸ ತೋಟದಿಂದ ಆಚೆ ಹೋಗ್ರಿ ಅಂತೇಳಿ ಕಳಿಸಿದ್ದಾರೆ. ಅದನ್ನು ಕೂಡ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಈ ತೊಂದರೆಗೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸಿಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರ್ಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು, ಇದರಿಂದ ಸುತ್ತಮುತ್ತಲಿನ ರೈತರಿಗೆ, ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗಿದೆ. ಗಣಿಗಾರಿಕೆಯಿಂದ ಹೊರಸೂಸುವ ನೀರು, ಧೂಳು ಕೆರೆಗಳನ್ನು ಸೇರುತ್ತಿವೆ. ಇದನ್ನು ಸೇವಿಸಿ ಪ್ರಾಣಿ ಪಕ್ಷಿಗಳು ಮೃತಪಡುತ್ತಿವೆ. ಬೆಳೆದ ಬೆಳೆಗಳು ಕೈಗೆ ಸಿಗುತ್ತಿಲ್ಲ, ಬೆಳೆಗಳೆಲ್ಲ ನಾಶವಾಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಹಾಗೂ ಪ್ರಾಣಿ ಪಕ್ಷಿಗಳ ಪ್ರಾಣವನ್ನು ಉಳಿಸಬೇಕು. ಸಾಲ ಸೂಲ ಮಾಡಿ ಬೆಳೆ ಬೆಳೆದರೂ ಗಣಿಗಾರಿಕೆ ಧೂಳಿನಿಂದ ಬೆಳೆದ ಫಸಲು ಕೈಗೆ ಸಿಗುತ್ತಿಲ್ಲ. ಇದರಿಂದ ಭಾರಿ ನಷ್ಟವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ. ಜೀವನ ನಡೆಸಲು ಅಸಾಧ್ಯವಾಗಿದೆ ಎಂದರು. ಗಣಿಗಾರಿಕೆ ನಿಲ್ಲಿಸಲು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಅಧಿಕಾರಿಗಳು ರಾಜಕೀಯ ಒತ್ತಡ ಹಾಗೂ ಆಮಿಷಗಳಿಗೆ ಒಳಗಾಗಿ ಗಣಿಗಾರಿಕೆಯನ್ನು ತಡೆದಿಲ್ಲ ಎಂದು ಆರೋಪಿಸಿದರು. ಇದು ಜಮೀನು ಸಿಟಿ ಗ್ರಾಮಕ್ಕೆ ಸೇರಿರೋದು. ಸರ್ವೆ ನಂಬರ್ 19ರಲ್ಲಿ ಇದು 5 ಎಕರೆ ಜಮೀನಲ್ಲಿ ನಾವು ಟೊಮಾಟೊ ಹಾಕಿದ್ದೀವಿ. ಇದಕ್ಕೆ ಮುಂಚೆ ಐಶ್ವರ್ಯ ಹೂ ಉಣಿದ್ದೀವಿ. ಅದಕ್ಕಿಂದೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಈ ಟೊಮಾಟೋಗ ಸುಮಾರು ಒಂದು 10 ರಿಂದ 12 ಲಕ್ಷ ಖರ್ಚು ಬರ್ತದೆ. ಈ ಟೊಮಾಟೊ ಕಡ್ಡಿ ಇವತ್ತು 30 ರೂಪಾಯಿ ಒಂದು ಕಡ್ಡಿ. ಈ ತೋಟಕ್ಕೆಲ್ಲ ನಾವು ಕಡ್ಡಿ ಉಣೋದಕ್ಕೆ 30,000 ಕೊಟ್ಟಿದ್ದೀವಿ. ಈ ಟೈನೂರಿ ಸರ್ 1 kg 300 ರೂಪಾಯಿ ಆ ರೇಟ್ ಆಗಿದೆ. ಇವರು ನಾವೆಲ್ಲ ಕೆಲಸ ಮಾಡೋರು. ನಾವು ಮೊದಲು ಇಲ್ಲಿ ಕಲ್ಲು ಹೊಡಿತಾ ಇದ್ರು, ಅಲ್ಲಿಗೂ ಏಟಿಕ್ಕಿ ಕಲ್ಲು ಹೊಡಿತಾ ಇದ್ರು. ನಾವು ಬರೀ ಕಲ್ಲು ದಿಂಡು ಮಾತ್ರ ಹೊಡಿತೀವಿ, ಇನ್ನೇನು ಮಾಡಲ್ಲ ಅಂತ ಇದ್ರು. ಆಯ್ತು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ರಿ. ತಿರ್ಗಿ ಆಮೇಲೆ ಈ ಕ್ರಷರ್ ಅವರು ಬಂದು ಇಲ್ಲಿ ಕುಂತ್ಕೊಂಡ್ರು. ಆವಾಗ ನಮ್ಗೆ ವಿಪರೀತ ದುಮ್ಮು ಬಂದವಾಗ ಏಟಿಕ್ಕಿದೆವಾಗ ದುಮ್ಮು ಬಂದು ಕಣ್ಣಿಗೆ ಬೀಳೋದು. ಈ ಕೆಲಸ ಮಾಡೋರು ಕಣ್ಣಿಗೆ ಬಂದು ಬಿದ್ದು ಅವರು ಕೆಲಸಕ್ಕೆ ಬರ್ದಿರ ಆಗಿದ್ರು. ನಾವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ನಾವು ಅವರು ಪಾಪ ಅವರು ನಮ್ಮ ಬೆಳೆ ಕಾಪಾಡೋದಕ್ಕೆ ಅವರು ಕಾತ್ಕೊಳ್ತಾರೆ. ಇವತ್ತು ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಈ ಥರ ಆಗ್ತಾಯಿದೆ. ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಅವರು ಕ್ಯೂ ಮೇಲೆ ಹಾಕ್ಕೊಳ್ತಾ ಇಲ್ಲ. ಈ ಪೇಪರ್ ಮೇಲೆ ಮೊನ್ನೆ ಒಂದು ಗಿಡ ಒಂದಷ್ಟು ಆದಾಗ ವಿಪರೀತ ದುಮ್ಮು ಬಂದು ಬಿದ್ದೋಯ್ತು, ಬೆಳೀದು ಕರಿದು ಕೂಡ. ಆಗ ನಾವು ಕೇಳಿದರೆ
ಆಯಿತು ಅಂತೇಳಿ ಸಮದಾಸನೆ ಹೇಳ್ತಾ ಇದ್ರು. 2 ಸಾರಿ ನಾವು ನೀರು ಹಾಕಿದ್ವಿ, ಈ ನೀರು ಪಂಪಲ್ಲಿ ಮಿಷಿನ್ ಪಂಪಲ್ಲಿ ನೀರು ಹೊಡೆದಿದ್ವಿ ಗಿಡಕ್ಕೆ. ಆಮೇಲೆ ಸ್ವಲ್ಪ ಮಳೆ ಬಂತು, ಈ ಥರ ಪ್ರಾಬ್ಲಮ್ ಆಗಿದೆ ಸರ್ ನಮಗೆ. ಆ ಉಡ್ಡೆ ಇದೆಲ್ಲ ಅದ್ರ ಮೇಲೆ ಬಂದು ಅನ್ಲೋಡ್ ಮಾಡ್ತಾರೆ. ಸುಮಾರು ಒಂದು 100 ಮೀಟ್ರ್ ಮೇಲಕ್ಕೆ ಆರಿ ಹೋಗ್ತದೆ ಆ ದುಮ್ಮು. ಅದೆಲ್ಲ ಊರ್ವರೆಗೂ ಹೋಗಿದೆ ಸರ್. ಅವ್ರಿಗೂ ಹೇಳಿದ್ದೀವಿ ನಾವು. ಆ ಮ್ಯಾನೇಜರ್ ಬಂದು ಇಲ್ಲಿ ಕರ್ಕೊಂಬಂದು ತೋರಿಸ್ತೀವಿ ನಮ್ಮ ಪ್ರಾಬ್ಲಮ್ಮು. ಅವ್ರು ಕೂಡ ಹೌದು ಪ್ರಾಬ್ಲಮ್ ಆಗಿದೆ, ಬೆಳೆ ನಷ್ಟ ಆಗ್ತಾ ಇದೆ, ನಾನು ನೋಡಿದ್ದೀನಿ ಅಂತೇಳಿ ಅವರು ಒಪ್ಕೊಂಡ್ರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಡೆದ ಮನೆಯಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ರಣರಂಗವಾಯಿತು. ಶನಿವಾರ ನಡೆದ ಕಾಂಗ್ರೆಸ್ ಸಭೆ. ಮಾಜಿ ಸಚಿವರು, ಉಚ್ಚಾಟಿತ ಕಾಂಗ್ರೆಸ್ ನಾಯಕನ ಬೆಂಬಲಿಗರ ನಡುವೆ ಶೀತಲ ಸಮರ. ಮನೆಯೊಂದು ಹಲವು ಬಾಗಿಲು ಎಂಬ ಸ್ಥಿತಿಯಲ್ಲಿ ಕಾಂಗ್ರೆಸ್. 1 ವಾರದ ಮಹಾಕಾಳಿ ಆಷಾಢ ಮಾಸದ ಉತ್ಸವಕ್ಕೆ ಅದ್ದೂರಿ ತೆರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ದೇವರ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ. ನಗರ ದೇವತೆ ಎಂದೇ ಖ್ಯಾತಿ ಪಡೆದ ಮಹಾಕಾಳಿ ಅಮ್ಮನವರ ಉತ್ಸವಕ್ಕೆ ವೈಭವದ ತೆರೆ. ಸರ್ಕಾರಿ ಜಮೀನು ಒತ್ತುವರಿಗೆ ವಿರುದ್ಧ ಪೊಲೀಸರಿಗೆ ದೂರು. ಚಿಂತಾಮಣಿ ತಾಲೂಕಿನ ಚಾಂಡ್ರಹಳ್ಳಿಯಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಆರೋಪ. ಪ್ರಶ್ನೆ ಮಾಡಿದವರಿಗೆ ಕೊಲೆ ಬೆದರಿಕೆ ಹಾಕಿದ ಖದೀಮರು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.